ತುಮಕೂರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ಹದಗೆಟ್ಟು ಖಾಲಿ 2 ತಿಂಗಳದ್ದು ಹೇಳ್ತೀನಿ ನಿಮಗೆ. ಅಂಕಿಅಂಶದ ಪ್ರಕಾರ 2 ತಿಂಗಳಲ್ಲಿ ಕಾನೂನು ಸುವ್ಯವಸ್ಥೆ ಹೆಂಗೆ ಹದಗೆಟ್ಟೈತೆ ಅಂದರೆ ಪ್ರಕರಣದ ಪ್ರಕಾರ ಹೇಳ್ತಾ ಹೋಗ್ತೀನಿ. ತುಮಕೂರು ಜಿಲ್ಲೆ SP ಅವರು ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ ತಿಳಿಸ್ರಿ. ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಕ್ರೈಮ್ ರೇಟು ಯಾವ ರೀತಿ ಹೆಚ್ಚಾಗಿದೆ, ಕಾನೂನು ಸುವ್ಯವಸ್ಥೆ ಹೆಚ್ಚಾಗಿದೆ, ಕಳ್ಳತನದ ಪ್ರಕರಣಗಳು, ಆತ್ಮಹತ್ಯೆ ಪ್ರಕರಣಗಳು ಹೇಗೆ ಹೆಚ್ಚಾಗಿದ್ದಾವೆ. ಕೇವಲ 2 ತಿಂಗಳಲ್ಲಿ 9 ಕೊಲೆಗಳಾಗಿದ್ದಾವೆ. 2 ತಿಂಗಳಲ್ಲಿ 9 ಕೊಲೆ ಜಿಲ್ಲೆಯಲ್ಲಿ. ಹೇಳ್ತೀನಿ ಕೇಳಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಂಕೆರೆ ಗ್ರಾಮದಲ್ಲಿ ಕಳ್ಳತನಕ್ಕೆ ಬಂದಂಥ ಖದೀಮ್ರು ಚಾಕುವಿನಿಂದ ಇರಿತಾರೆ, ಅಲ್ಲೊಂದು ಕೊಲೆ, ಅದು 14/1/26 ಕೊಲೆ. ಇನ್ನು ಸಿರಾ ತಾಲೂಕಿನ ಗೌಡಗೆರೆನಲ್ಲಿ 12/2/26 ಒಬ್ಬ ಮಲತಂದೆಯನ್ನು ಮಗನೇ ಕೊಲೆ ಮಾಡ್ತಾನೆ. ತುಮಕೂರಿನ ಶ್ರೀನಗರದಲ್ಲಿ 13/2/26 ಸ್ವಂತ ಮಗಳೇ ಹೆತ್ತ ತಾಯಿಯನ್ನು ಕೊಲೆ ಮಾಡ್ತಾಳೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜೋಗಿಹಳ್ಳಿ ಗ್ರಾಮದಲ್ಲಿ ಒಬ್ಬ ಸರ್ಕಾರಿ ನೌಕರಲಾಗಿದ್ದಂಥ ಮಹಿಳೆ ಜಯಲಕ್ಷ್ಮಮ್ಮನ್ನ 30/1/26 ಕೊಲೆ ಮಾಡ್ತಾರೆ. ಇನ್ನು ತುಮಕೂರು ತಾಲೂಕಿನ ಹೆಬ್ಬೂರಿನ ದಾಸರಳ್ಳಿ ಗ್ರಾಮದಲ್ಲಿ ಪ್ರಿಯಕರನ ಜೊತೆ ಸೇರ್ಕೊಂಡು ಗಂಡನ ಕೊಲೆ ಆಗುತ್ತೆ 20/2/26. ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಿಪ್ಟೂರಿನ ಕೋಡಿಹಳ್ಳಿ ಗ್ರಾಮದ ಬಳಿ 4/3/26 ಕೊಲೆಯಾಗುತ್ತೆ, ಸ್ನೇಹಿತನೇ ಕೊಲೆ ಮಾಡ್ತಾನೆ. ತಿಪ್ಟೂರಿನ ಅಕ್ರಮ ಸಂಬಂಧಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಲೆ ಆಗುತ್ತೆ 10/3/26. ತುಮಕೂರಿನ ಸದಾಶಿವನಗರದಲ್ಲಿ ಹಣಕಾಸಿನ ವಿಚಾರಕ್ಕೆ ಸ್ನೇಹಿತನ ಕೊಲೆ ಆಗುತ್ತೆ 11/3/26. ಕುಣಿಗಲ್ ತಾಲೂಕಿನ ಉಜ್ಜಿನಿ ಗ್ರಾಮದಲ್ಲಿ ಚಿನ್ನದಾಸಿಗೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷನೇ ಅಜ್ಜಿನ ಕೊಲೆ ಮಾಡ್ತಾನೆ. ಹೀಗೆ ತುಮಕೂರು ಜಿಲ್ಲೆಯಲ್ಲಿ ಸಾಲು ಕ್ರೈಮ್ ರೇಟ್ ಇದೆ ಸ್ವಾಮಿ. ಖಾಲಿ 2 ತಿಂಗಳದ್ದು. ಹಿಂದಕ್ಕೆ ಹೋದ್ರೆ ಅದು ಬೇರೆ ಇದೆ. ಇಷ್ಟೆಲ್ಲ ಕ್ರೈಮ್ಗಳು, ಕೊಲೆಗಳು, ಸೂಲಿಗೆಗಳು ಆಗ್ತಾ ಇದ್ದರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರ ತವರು ಕ್ಷೇತ್ರ ಇದು. ಎಲ್ಲೋ ಒಂದು ಕಡೆ ನಮಗೂ ಒಂದು ಅನುಮಾನ ಕಾಡ್ತಾ ಇದೆ. ಯಾಕೆಂದರೆ SP ಅವರು ಲೋಕಾಯುಕ್ತದಲ್ಲಿದ್ದಾಗ ಒಳ್ಳೆ ಕೆಲಸ ಮಾಡ್ತಾಯಿದ್ರು, ನಮ್ಗೆ ಅವ್ರ ಮೇಲೆ ಒಳ್ಳೆ ಗೌರವ ಇದೆ. ಗೃಹ ಸಚಿವರ ತವರು ಕ್ಷೇತ್ರಕ್ಕೆ ಬರ್ತಿದ್ದಂತೆ SP ಅವರ ಕೈಗೆ ಕೈ ಏನಾರು ಕಟ್ಕಿಟ್ಟು ತುಮಕೂರು ಜಿಲ್ಲಾ SP ಅವರ ಕೈಯನ್ನು ಗೃಹ ಸಚಿವರ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಫ್ರೀ ಹ್ಯಾಂಡಾಗಿ ಬಿಡ್ತಾ ಇಲ್ವಾ SP ಅವ್ರನ್ನ ಅಂತಕ್ಕಂಥ ಅನುಮಾನಗಳು ಕಾಡುತ್ತವೆ. ಯಾಕೆಂದರೆ ಈ ಪ್ರಶ್ನೆನೂ ಕೇಳಬೇಕಾಗುತ್ತೆ ನಾವು. ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರ ಹೆಸರಿಗೆ ಕಳಂಕ ತರೋದಕ್ಕೆ ಯಾವ್ದಾದ್ರು ಬಾಹ್ಯ ಶಕ್ತಿಗಳು ಅವರನ್ನು ಜನಸಾಮಾನ್ಯರ ಜೊತೆ ಬೆರೆದಂಗೆ ಕೇವಲ ಒಂದು ರೀತಿ ಕಾರ್ಪೊರೇಟ್ ಸಚಿವರ ರೀತಿಯಲ್ಲಿ ಅವ್ರನ್ನೇನಾದ್ರು ಪ್ರತಿಬಿಂಬಿಸೋದಕ್ಕೋಸ್ಕರ ಇಂದ್ರ ಚಂದ್ರ ಮಹೇಂದ್ರ ಮಾಡೋಕ್ಕೋಸ್ಕರ, ಯಾಕೆಂದ್ರೆ ಜನಸಾಮಾನ್ಯರ ಮಧ್ಯೆ ಬೆರೆತಿದ್ದನ್ನು ನಾವೆಲ್ಲೂ ಕಂಡೇ ಇಲ್ಲ ಉಸ್ತುವಾರಿ ಸಚಿವರು G. ಪರಮೇಶ್ವರ್ ಅವರು.